ಹಾಯ್ ಗೈಸ್, ವೆಲ್ಕಮ್ ಟು ಐಫ್ಲೈ FPV. ನೀವೇನಾದರೂ ಒಂದು FPV ಡ್ರೋನ್ ಬಿಲ್ಡ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ, ಸೊ ಆ್ಯಸ್ ಎ FPV ಹಾಬಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಸೊ ನಿಮಗೆ ಜಸ್ಟ್ ಒಂದು FPV ಡ್ರೋನ್ನ ಬಿಲ್ಡ್ ಮಾಡೋಕ್ಕೆ ಅರೌಂಡ್ 30,000 to 50,000 ಖರ್ಚಾಗುತ್ತೆ. ಸೊ ಅಗೇನ್ ನೀವು ಕ್ಯಾಮ್ರಾ, ಗಾಗಲ್ಸ್, VTX ಅಂತ ನಿಮಗೆ 50,000 to 80,000 ರುಪೀಸ್ ಖರ್ಚಾಗುತ್ತೆ. ಸೊ ನಿಮಗೆ ಮ್ಯಾನ್ಯಲ್ ಮೋಡಲ್ಲಿ ಫ್ಲೈ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ, ಆ್ಯಕ್ರೋ ಮೋಡ್ ಫ್ಲೈಯಿಂಗ್ ಬರಲ್ಲ ಅಂತಂದರೆ, ನೀವು ಒಂದು FPV ಬಿಲ್ಡ್ ಮಾಡೋದಕ್ಕಿಂತ ಮುಂಚೆ ಒಂದು ಕಂಟ್ರೋಲರ್ನ ಪರ್ಚೇಸ್ ಮಾಡಿ ಫಸ್ಟ್. ಸೊ ಏನಾದ್ರು ಬಜೆಟ್ ಫ್ರೆಂಡ್ಲಿ ಕಂಟ್ರೋಲರ್ ನೋಡ್ತಾ ಇದ್ದೀರಾ ಅಂತಂದರೆ, ಇದು ರೇಡಿಯೋ ಮಾಸ್ಟರ್ ಪಾಕೆಟ್. ಸೊ ಒನ್ ಆಫ್ ದ ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಕಂಟ್ರೋಲರ್. ನಿಮಗೆ ಇದೊಂದು 6,000 ರುಪೀಸಿಗೆ ಸಿಗುತ್ತೆ. ಸೊ ನೀವು ಒಂದು ಕಂಟ್ರೋಲರ್ನ ಪರ್ಚೇಸ್ ಆದ ನಂತರ ನೀವು ಒಂದು ಸಿಮ್ಯುಲೇಟರ್ನಲ್ಲಿ ಫ್ಲೈಯಿಂಗ್ನ ಪ್ರಾಕ್ಟೀಸ್ ಮಾಡಿ ಆ್ಯಕ್ರೋ ಮೋಡಲ್ಲಿ. ಸೊ ನಾನು ಫ್ಲೈಯಿಂಗ್ನ ಪ್ರಾಕ್ಟೀಸ್ ಮಾಡೋಕ್ಕೆ TRYP FPV ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ತೋರಿಸ್ತೀನಿ. ನೀವು ಸಿಮ್ಯುಲೇಟರಲ್ಲಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆದಮೇಲೆ ನೀವು ಒಂದು FPV ಡ್ರೋನ್ನ ಬಿಲ್ಡ್ ಮಾಡೋದು ಬೆಸ್ಟ್. ಸೊ ನಾನು ಯಾಕೆ TRYP FPV ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇದರಲ್ಲಿ ಗ್ರಾಫಿಕ್ಸ್ ತುಂಬ ಚೆನ್ನಾಗಿದೆ, ಹಾಗೂ ಇದರಲ್ಲಿ ತುಂಬ ಸಿನಾರಿಯೋಸ್ ಇದೆ. ನಿಮಗೆ ರ್ಯಾಲಿ ಕಾರ್ ಹಾಗೂ ಡರ್ಟ್ ಬೈಕ್ ಎಲ್ಲ ಇರುತ್ತೆ. ಸೊ ನೀವು ಅದನ್ನ ಫಾಲೋ ಮಾಡಿ ಸಿನಿಮ್ಯಾಟಿಕ್ ಶಾರ್ಟ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಾನು TRYP FPV ಯೂಸ್ ಮಾಡ್ತಾಯಿದ್ದೀನಿ, ಬನ್ನಿ ನೋಡೋಣ. ಸೊ ನಾನು ಸಿಮ್ಯುಲೇಟರಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಂಟ್ರೋಲರ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ವಯಾ USB-C ಪೋರ್ಟ್. ಸೊ ಕನೆಕ್ಟ್ ಮಾಡಿದ್ಮೇಲೆ ನಾನು TRYP FPV ಓಪನ್ ಮಾಡ್ತಾ ಇದ್ದೀನಿ. ಹಾಗೆ ಗ್ರಾಫಿಕ್ಸ್ ಕೂಡ ಇದೆ, ಹಾಗೆ ತುಂಬ ಪ್ಲೇಸಸ್ ಕೂಡ ಇದೆ, ನೀವು ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಫಸ್ಟ್ ನೀವು ತುಂಬ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಡ್ರೋನ್ ಬೇಕಂತಲೇ ಇಲ್ಲ. ಸೊ ನೀವು ಒಂದು ಡ್ರೋನಲ್ಲಿ ಹೇಗೆ ಫ್ಲೈ ಮಾಡ್ಬೋದು, ಎಕ್ಸಾಕ್ಟ್ಲಿ ಸೇಮ್ ಅದೇ ರೀತಿಯಲ್ಲಿ ನಿಮಗೆ ಇದರಲ್ಲಿ ಫಿಸಿಕ್ಸ್ ಕೂಡ ಇರುತ್ತೆ. ಸೊ ನೀವು ಅದೇ ರೀತಿಯಲ್ಲಿ ನೀವು ಫ್ಲೈ ಮಾಡಿ ಪ್ರಾಕ್ಟೀಸ್ ಮಾಡ್ಬೋದು. ಎಕ್ಸಾಕ್ಟ್ ಡ್ರೋನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಹಾಗೆ ಇರುತ್ತೆ. ಸೊ ತುಂಬ ನಿಮ್ಗೆ ಏನಾದ್ರು ಸಿನಿಮ್ಯಾಟಿಕ್ಸಿಗೂ ಯೂಸ್ ಮಾಡ್ತಿದ್ರೆ ಅಂತಂದರೆ, ನೀವು ಸಿನಿಮ್ಯಾಟಿಕ್ಸ್ನೆಲ್ಲ ಇಲ್ಲಿ ನೀವು ಟ್ರೈ ಮಾಡಿ ಕೂಡ ನೋಡ್ಬೋದು. ಸೊ ಇದರಲ್ಲಿ ಇನ್ನೊಂದೇನು ಒಳ್ಳೆಯದು ಅಂತಂದರೆ, ಕ್ರ್ಯಾಶ್ ಆದರೂ ಕೂಡ ಏನೂ ಆಗೋಲ್ಲ. ಸೊ ನೀವು ಒಂದು 80,000 ರುಪೀಸ್ ಇನ್ವೆಸ್ಟ್ ಮಾಡಿ ಒಂದು ಡ್ರೋನ್ ಮಾಡಿದ್ಮೇಲೆ, ಸೊ ನೀವು ಕ್ರ್ಯಾಶ್ ಆಗೋದಂತೂ ನಾರ್ಮಲ್ FPVಲಿ. ಸೊ ಕ್ರ್ಯಾಶ್ ಆಯಿತು ಅಂತಂದರೆ ನಿಮಗೆ ತುಂಬ ಲಾಸ್ ಆಗುತ್ತೆ. ಸೊ ನೀವು ಫಸ್ಟಿಗೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ FPV ಹೋಗೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅನ್ನೆಸೆಸರಿ ಕ್ರ್ಯಾಶ್ನ. ಆ್ಯಕ್ಚುಲಿ ಆ್ಯಕ್ರೋ ಮೋಡ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸೊ ನೀವು ಒಂದು ಮಿನಿಮಮ್ 1 ವೀಕ್ ಅಂತೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ತುಂಬ ಅಟ್ಲೀಸ್ಟ್ 1 to 2 ಅವರ್ ಪ್ರಾಕ್ಟೀಸ್ ಮಾಡ್ತೀವಿ ಡೈಲಿ ಅಂತಂದರೆ. ಸೊ ಇಲ್ಲಾಂತಂದರೆ ನಾರ್ಮಲಾಗಿ ಹಾಗೆ ಗೇಮ್ ಥರ ಆಡ್ತೀರ ಅಂತಂದರೆ ತುಂಬ ಟೈಮ್ ಬೇಕಾಗುತ್ತೆ. ಒಂದು 6 months 1 month ಬೇಕಾಗುತ್ತೆ. 1 month ಪ್ರಾಕ್ಟೀಸ್ ಮಾಡಾದಮೇಲೆ ನೀವು ಒಂದು FPV ಬಿಲ್ಡ್ ಮಾಡೋದ್ರಿಂದ ಬೆಟರ್. ಸೊ ಇಲ್ಲಾಂತಂದರೆ ನೀವು ಆ್ಯಂಗಲ್ ಮೋಡಲ್ಲಿ ಯೂಸ್ ಮಾಡ್ಬೋದು. ಸೊ ಆ್ಯಂಗಲ್ ಮೋಡ್ ಸ್ವಲ್ಪ ಈಸಿ ಕಂಪೇರ್ ಟು ಆ್ಯಕ್ರೋ ಮೋಡ್. ಸೊ ಆ್ಯಕ್ರೋ ಮೋಡ್ ಈಸ್ ಫುಲ್ಲಿ ಮ್ಯಾನ್ಯುಯಲ್. ಸೊ ನೀವೇನು ನೋಡ್ತಾ ಇದ್ದೀರಾ ಇವಾಗ, ಸೊ ಇದು ಥ್ರಾಟಲ್. ಸೊ ಇದು ಮೇಲ್ ಮಾಡಿದ್ರೆ ಸೊ ಥ್ರಾಟಲ್ ಅಪ್, ಸೊ ಡ್ರೋನ್ ಮೇಲೆ ಹೋಗುತ್ತೆ. ಸೊ ಇದು ಥ್ರಾಟಲ್ ಡೌನ್, ಸೊ ಡ್ರೋನ್ ಸೀದಾ ಕೆಳಗಡೆ ಬರುತ್ತೆ ಡ್ಯೂ ಟು ಗ್ರಾವಿಟಿ. ಸೊ ಇದು ರೋಲ್ ರೈಟ್, ಸೊ ಡ್ರೋನ್ ರೈಟ್ ಸೈಡಿಗೆ ರೋಲ್ ಆಗುತ್ತೆ. ಸೊ ಇದು ರೋಲ್ ಲೆಫ್ಟ್, ಸೊ ಡ್ರೋನ್ ಲೆಫ್ಟ್ ಸೈಡಿಗೆ ರೋಲ್ ಆಗುತ್ತೆ. ಇದು ಪಿಚ್ ಫ್ರಂಟ್ ಮಾಡಿದಾಗ ನಿಮ್ಮ ಡ್ರೋನ್ ಮುಂದೆ ಹೋಗುತ್ತೆ. ಸೊ ಇದು ಪಿಚ್ ಬ್ಯಾಕ್, ಡ್ರೋನ್ ಮುಂದೆ ಬರುತ್ತೆ. ಸೊ ಇದು ಯಾ, ಸೊ ಯಾ ಲೆಫ್ಟ್, ಡ್ರೋನ್ ಲೆಫ್ಟಿಗೆ ರೋಟೇಟ್ ಆಗುತ್ತೆ. ಇದು ಯಾ ರೈಟ್, ಸೊ ಯಾ ಲೆಫ್ಟ್, ಯಾ ರೈಟ್, ಟೋಟಲ್ ಅಪ್, ಟೋಟಲ್ ಡೌನ್, ಪಿಚ್ ಫ್ರಂಟ್, ಪಿಚ್ ಫ್ರಂಟ್, ಪಿಚ್ ಫ್ರಂಟ್, ಪಿಚ್ ಬ್ಯಾಕ್, ರೋಲ್ ಲೆಫ್ಟ್, ರೋಲ್ ರೈಟ್.
ನನ್ನ ಸ್ಟಿಕ್ ಮೂಮೆಂಟ್ಸ್ ನಿಮಗೆ ತುಂಬ ಮೈನ್ಯೂಟಾಗಿರುತ್ತೆ, ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ನಾನು ರಿಮೋಟಲ್ಲಿ ಏನು ಫ್ಲೈ ಮಾಡ್ತೀನಿ ಅದು ನಿಮ್ಗೆ ನಿಜವಾಗ್ಲೂ ಕಾಣೋದು ಕೂಡ ಇಲ್ಲ ನಾನು ಯೂಸ್ ಮಾಡ್ತಿದ್ದೀನಿ ಅಂತ. ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೀವು ನೋಡ್ಬೋದು ನಾನು ಟೋಟಲ್ ಅಪ್ ಮಾಡ್ತಾಯಿದ್ದೀನಿ, ರೋಲ್ ಲೆಫ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಅದು ನಿಜವಾಗ್ಲೂ ಏನೂ ಕಾಣೋದೇ ಇಲ್ಲ, ತುಂಬ ಮೈನರ್ ಇನ್ಪುಟ್ ಇರುತ್ತೆ. ಸೊ ಹಾಗಾಗಿ ನೀವು ತುಂಬ ಕ್ವಿಕ್ಕಾಗಿ ಮೆನ್ಯೂರ್ ಮಾಡ್ಬೋದು. ಸೊ ಏಕ್ರೋಬ್ಯಾಟಿಕ್ಸ್ನ ಮಾಡ್ಬೋದು. ಸೊ ಆ್ಯಕ್ಚುಲಿ ಫ್ರೀ ಸ್ಟೈಲ್ ಫ್ಲೈಂಗ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯೂಸ್ ಮಾಡೋದು 5 ಇಂಚ್ FPV. ಸೊ ಫ್ರೀ ಸ್ಟೈಲರ್ ನೀವು ರೋಲ್ ಮಾಡಿ ಫ್ಲೈಟ್ ರೋಲ್ ಮಾಡಿ ಫ್ಲಿಪ್ ಮಾಡಿ ಫ್ಲೈ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೀವು ಸಿನಿಮ್ಯಾಟಿಕ್ಸಿಗೆ ಯೂಸ್ ಮಾಡ್ತೀರಾ ಅಂದರೆ ಸಿನಿಮಾ ಕೂಡ ಯೂಸ್ ಮಾಡ್ಬೋದು. ಕ್ರಾಪ್ ಕಾರ್ಡೆಲ್ಲ ಇರುತ್ತೆ. ಸೊ ಇಂಡೋರ್ ಕೂಡ ಫ್ಲೈ ಮಾಡ್ಬೋದು. ಸ್ವಲ್ಪ ಸ್ಮೂತ್ ಫ್ಲೈಂಗ್ ಇರುತ್ತೆ ಅದು. ಸೊ ನೀವು ನೋಡ್ಬೋದು ಗ್ರಾಫಿಕ್ಸ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ಫುಲ್ ಹೈ ಕೂಡ ಇಟ್ಟಿಲ್ಲ, ಒಂದು ಮೀಡಿಯಮಲ್ಲಿ ಇಟ್ಟಿದ್ದೀನಿ ಅನಿಸುತ್ತೆ. ಸೊ ಅದರಲ್ಲೇ ನಿಮಗೆ ತುಂಬ ಸಾಕಷ್ಟು ಕ್ವಾಲಿಟಿ ಇದೆ. ಸೊ ನಿಮಗೆ ಜಸ್ಟ್ ಒಂದು ಫ್ಲೈ ಮಾಡೋಕ್ಕೆ ಸಾಕು, ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಇದರಲ್ಲಿ ನೀವು ಸಿನಿಮ್ಯಾಟಿಕ್ಸ್ನ ಟ್ರೈ ಮಾಡ್ಬೋದು, ಫ್ರೀ ಸ್ಟೈಲ್ನ ಟ್ರೈ ಮಾಡ್ಬೋದು, ಹೇಗೆ ಬೇಕಾಗಿ ಟ್ರೈ ಮಾಡ್ಬೋದು. ಕ್ರ್ಯಾಶ್ ಆದರೂ ಕೂಡ ಏನು ತೊಂದರೆ ಇರೋಲ್ಲ. ಸೊ ಹಾಗಾಗಿ ಫಸ್ಟ್ ನೀವು ಸಿಮ್ಯುಲೇಟರಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ಇದು 90% ಸೇಮ್ ಇರುತ್ತೆ. ನೀವು ಡ್ರೋನಲ್ಲಿ ಕೂಡ ಸೇಮ್ ಬಿಹೇವ್ ಮಾಡುತ್ತೆ, ರಿಯಲ್ ಡ್ರೋನ್ ಕೂಡ. ಸೊ ಇದು ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಬಟ್ ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ಮಜಲ್ ಮೆಮೊರಿ ಬಿಲ್ಡ್ ಆಗಿರುತ್ತೆ. ನೀವು ತುಂಬ ಈಸಿಯಾಗಿ ಡೈರೆಕ್ಟಾಗಿ ಡ್ರೋನಿಗೆ ಶಿಫ್ಟ್ ಆಗ್ಬೋದು. ಸೊ ಇಲ್ಲಾಂತಂದರೆ ಕ್ರ್ಯಾಶ್ ಆಗೋದು 100%. ಸೊ ಹೀಗೆ ಗ್ಯಾಪ್ ಒಳಗಡೆ ಎಲ್ಲ ಹೋಗೋದನ್ನ ಪ್ರಾಕ್ಟೀಸ್ ಮಾಡಿ ಆಯಿತು. ಸೊ ಹೀಗೆ ಗ್ಯಾಪ್ ಒಳಗಡೆ ಪಾಸ್ ಮಾಡೋದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೀವು ರಿಯಲ್ ಲೈಫಲ್ಲಿ ವಿತೌಟ್ ಪ್ರಾಕ್ಟೀಸ್ನ ಮಾಡೋಕ್ಕೆ ಹೋದರೆ 100% ಕ್ರ್ಯಾಶ್ ಆಗುತ್ತೆ. ಸೊ ನೀವು ಕ್ಯಾಮ್ರಾ ಆ್ಯಂಗಲ್ ಎಲ್ಲದೂ ಕೂಡ ಇಲ್ಲಿ ಸೆಟ್ ಮಾಡ್ಬೋದು. ಸೊ ಡ್ರೋನ್ ರೇಟ್ಸ್ ಕೂಡ ನೀವು ಸೆಟ್ ಮಾಡ್ಬೋದು, ಡ್ರೋನ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಪ್ರೀಮಿಯಮ್ ವರ್ಷನ್ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ. ನಾನೀಗ ಯಾವುದೊಂದು ಕ್ರ್ಯಾಕ್ಡ್ ವರ್ಷನ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಥರ ಲೋ ಟು ಗ್ರೌಂಡ್ ಫ್ಲೈ ಮಾಡೋದು ಕೂಡ ಪ್ರಾಕ್ಟೀಸ್ ಮಾಡಿ. ಅದು ಕೂಡ ಯೂಸ್ಫುಲ್ ಇರುತ್ತೆ. ರಿಯಲ್ ಲೈಫಲ್ಲಿ ತುಂಬ ಲೋ ಲೆವೆಲ್ ಗ್ರೌಂಡ್ ಲೆವೆಲ್ ಫ್ಲೈ ಮಾಡಬೇಕು ಅಂತಂದಾಗ ಕ್ರ್ಯಾಶ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದು ನೀವು ನೋಡ್ಬೋದು, ಇದರಲ್ಲಿ ನಿಮಗೆ ಒಂದು ರ್ಯಾಲಿ ಕಾರ್ ಫೀಚರ್ ಕೂಡ ಇದೆ. ಸೊ ನೀವು ಇದು ಯೂಸ್ ಮಾಡಿಕೊಂಡು ರ್ಯಾಲಿ ಕಾರ್ನ ಫಾಲೋ ಮಾಡೋ ಥರ ನೀವೇನಾದರೂ ನಿಜವಾಗ್ಲೂ ರಿಯಲ್ ರೇಸಲ್ಲೆಲ್ಲ ಸಿನಿಮ್ಯಾಟಿಕ್ಸ್ನ ಶೂಟ್ ಮಾಡಬೇಕು ಅಂತಂದರೆ ನೀವು ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಫಾಸ್ಟಾಗಿ ಹೋಗುತ್ತೆ ರ್ಯಾಲಿ ಕಾರ್. ಸೊ ನೀವು ಟ್ರ್ಯಾಕ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು.